ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮಹಿ ಮಾಸ್ಟರ್ಸ್ ಯೂಟ್ಯೂಬ್ ಚಾನಲ್. ಗಾಯ್ಸ್, ಸಾಕಷ್ಟು ಜನ ಕೇಳ್ತಾನೆ ಇದ್ರು ಕಾಮೆಂಟ್ ಮಾಡಿ SSP ಸ್ಕಾಲರ್ಶಿಪ್ದು ಏನಾದರೂ ಅಪ್ಡೇಟ್ ಇದ್ರೆ ತಿಳಿಸ್ಕೊಡಿ ಅಂತ. ಈಗ SSP ಸ್ಕಾಲರ್ಶಿಪ್ದು ಎರಡು ಹೊಸ ಅಪ್ಡೇಟ್ ಆದರೆ ಬಂದಿರುವಂಥದ್ದು, ಎರಡು ಗುಡ್ ನ್ಯೂಸ್ ಅಂತಾನೆ ಹೇಳ್ಕೊಬೋದು. ಈ ಒಂದು ಗುಡ್ ನ್ಯೂಸ್ ಯಾವ ವಿದ್ಯಾರ್ಥಿಗಳಿಗೆ ಬಂದಿದೆ ಏನು ಅನ್ನುವಂಥದ್ದೆಲ್ಲ ತಿಳಿಸ್ಕೊಡ್ತೀನಿ. ಇದು ಸ್ಕಾಲರ್ಶಿಪ್ ಅಮೌಂಟ್ ಕುರಿತೇ ನಿಮ್ಗೆ ಬಂದಿರುವಂತಹ ಅಪ್ಡೇಟು. ಈ ಅಪ್ಡೇಟ್ ಬಗ್ಗೆ ಕಂಪ್ಲೀಟ್ ಮಾಹಿತಿ ತಿಳಿಸ್ಕೊಡ್ತೀನಿ. ಎಲ್ಲರೂ ವಿಡಿಯೋ ಕೊನೆವರೆಗೂ ನೋಡಿ. ನೀವು ಯಾರಾದರೂ ಅದಕ್ಕೆ ಮುಂಚೆ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಈಗಲೇ ಚಾನಲನ್ನು ಪಟ್ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಗೊಂದು ಲೈಕ್ ಆದರೆ ಕೊಡಿ. ನೀವು ಕೂಡ ಸಬ್ಸ್ಕ್ರೈಬ್ ಲೈಕ್ಗೆ ನಮಗೆ ಪ್ರೋತ್ಸಾಹ ಆಗಿರುತ್ತೆ ಹೆಚ್ಚಿಗೆ ವಿಡಿಯೋಸ್ ಮಾಡಿ ತಿಳಿಸೋದಕ್ಕೆ. ನೋಡಿ ಸ್ನೇಹಿತರೆ, ನಾನೀಗ ಡೈರೆಕ್ಟ್ ಟಾಪಿಕ್ಗೆ ಬರ್ತೀನಿ. SSP ಸ್ಕಾಲರ್ಶಿಪ್ ಅಮೌಂಟ್ ಅಂತೂ ವಿದ್ಯಾರ್ಥಿಗಳಿಗೆ ಬಂದೇ ಇಲ್ಲ. ಲಾಸ್ಟ್ ಇಯರ್ ಅಮೌಂಟು ವಿದ್ಯಾರ್ಥಿಗಳಿಗೆ ಸರಿಯಾಗಿ ಬರ್ತಾನೆ ಇಲ್ಲ. OBC ವಿದ್ಯಾರ್ಥಿಗಳಿಗಂತೂ ಬಂದೇ ಇಲ್ಲ ಬಿಡಿ SSP ಸ್ಕಾಲರ್ಶಿಪ್ ಅಮೌಂಟು. ಮೈನಾರಿಟಿ ವಿದ್ಯಾರ್ಥಿಗಳು ಕೂಡ ಕಂಪ್ಲೇಂಟ್ ಮಾಡ್ತಿದ್ರು, ನಮಗೂ ಅಮೌಂಟ್ ಬಂದಿಲ್ಲ ಅಂತ. ಮತ್ತೆ ಪೆಂಡಿಂಗ್ ಇದೆ ಅಂದ್ಬಿಟ್ಟು ಸಾಕಷ್ಟು ಜನ ವಿದ್ಯಾರ್ಥಿಗಳು ಎಲ್ಲರೂ ಕಾಮೆಂಟ್ ಮಾಡಿ ಕೇಳ್ತಾನೆ ಇರ್ತಾರೆ. SC/ST ವಿದ್ಯಾರ್ಥಿಗಳು ಕೇಳ್ತಿದ್ರು ನಮಗೆ ಸ್ಕಾಲರ್ಶಿಪ್ ಬಂದಿಲ್ಲ ಅಂತ. OBC ವಿದ್ಯಾರ್ಥಿಗಳು, SC/ST ವಿದ್ಯಾರ್ಥಿಗಳು, ಮೈನಾರಿಟಿ ವಿದ್ಯಾರ್ಥಿಗಳು ಎಲ್ಲರೂ ಕಾಮೆಂಟ್ ಮಾಡಿ ಪ್ರತಿದಿನ ಕೇಳ್ತಿರ್ತಾರೆ. ಲಾಸ್ಟ್ ಇಯರ್ ಸ್ಕಾಲರ್ಶಿಪ್ ಅಪ್ಲೈ ಮಾಡಿದ್ದೀವಿ, 2024-25ನೇ ಸಾಲಿನ ಸ್ಕಾಲರ್ಶಿಪ್ ಅಪ್ಲೈ ಮಾಡಿದ್ದೀವಿ, ನಮಗೆ ಸ್ಕಾಲರ್ಶಿಪ್ ಬಂದಿಲ್ಲ ಅಂತ ಸಾಕಷ್ಟು ಜನ ಕಾಮೆಂಟ್ ಮಾಡ್ತಿರ್ತಾರೆ. ಇನ್ನು ಕೆಲವರು ಹೇಳ್ತಿರ್ತಾರೆ, ನಾವು 2025-26ನೇ ಸಾಲಿನ ಸ್ಕಾಲರ್ಶಿಪ್ ಅಪ್ಲೈ ಮಾಡಿ ಯೂಸ್ ಏನು, ಲಾಸ್ಟ್ ಇಯರ್ದೇ ಬಂದಿಲ್ಲ ಅಂತ. ಆ ರೀತಿಯಾಗಿ ಬೇಜಾರು ಮಾಡ್ಕೊಳಕ್ಕೆ ಹೋಗ್ಬಿಡಿ. 2025-26ನೇ ಸಾಲಿನ ಸ್ಕಾಲರ್ಶಿಪ್ ನೀವೆಲ್ಲರೂ ಅಪ್ಲೈ ಮಾಡಿ. OBC ವಿದ್ಯಾರ್ಥಿಗಳು ಅಪ್ಲೈ ಮಾಡಿ, SC/ST ವಿದ್ಯಾರ್ಥಿಗಳು ಅಪ್ಲೈ ಮಾಡಿ, ಮೈನಾರಿಟಿ ವಿದ್ಯಾರ್ಥಿಗಳು ಅಪ್ಲೈ ಮಾಡಿ, ಎಲ್ಲರೂ ಅಪ್ಲೈ ಮಾಡಿ ಸ್ಕಾಲರ್ಶಿಪ್ಗೆ. ಓಕೆನಾ? ಈಗ ಬಂದಿರುವಂತಹ ಗುಡ್ ನ್ಯೂಸ್ ಏನು ಅಮೌಂಟ್ ಕುರಿತು ಅಂತ ಕೇಳೋದಾದ್ರೆ ಸ್ನೇಹಿತರೆ, ನಾಳೆ 20ನೇ ತಾರೀಕು SSP ಕಡೆಯಿಂದ ನಿಮ್ಗೆ ಏನಾಗ್ತಿದೆ ಅಂದ್ರೆ ಆ ಫಂಡ್ಸ್ ಅನ್ನ ರಿಲೀಸ್ ಮಾಡ್ತಿದಾರಂತೆ ನಿಮ್ಗೆ ಸ್ಕಾಲರ್ಶಿಪ್ ಅಮೌಂಟ್ ಕೊಡೋದಕ್ಕೆ. ಲಾಸ್ಟ್ ಇಯರ್ದು ಯಾರ್ಯಾರಿಗೆ ಪೆಂಡಿಂಗ್ ಇದೆ ಅವ್ರಿಗೆ ಒಂದು ಅಮೌಂಟ್ ಕೊಡೋದಕ್ಕೆ. ಆದ್ರೆ ಈ ಒಂದು ಗುಡ್ ನ್ಯೂಸ್ ಯಾವ ವಿದ್ಯಾರ್ಥಿಗಳಿಗೆ ಬರ್ತಿದೆ ಅಂದ್ರೆ ಇಲ್ಲಿ ಕೇವಲ SC/ST ವಿದ್ಯಾರ್ಥಿಗಳಿಗೆ ಮತ್ತು ಮೈನಾರಿಟಿ ವಿದ್ಯಾರ್ಥಿಗಳಿಗೆ ಈ ಒಂದು ಗುಡ್ ನ್ಯೂಸ್ ಬರ್ತಿರುವಂತದ್ದು. ಈಗ ಇಲ್ಲಿ ಫಂಡ್ಸ್ ಎಲ್ಲ ರಿಲೀಸ್ ಆಗಿ ನಿಮಗೆ ಸ್ಕಾಲರ್ಶಿಪ್ ಅಮೌಂಟ್ ಆದ್ರೆ ಬರುತ್ತಂತೆ. ಈಗ ಶೀಘ್ರದಲ್ಲೇ ನಾಳೆ ಕೆಲವೊಂದು ಫಂಡ್ಸ್ ಆದ್ರೆ ರಿಲೀಸ್ ಆಗುತ್ತಂತೆ ಮೈನಾರಿಟಿ ವಿದ್ಯಾರ್ಥಿಗಳಿಗೆ ಮತ್ತು SC/ST ವಿದ್ಯಾರ್ಥಿಗಳಿಗೆ. ಈಗ OBC ವಿದ್ಯಾರ್ಥಿಗಳದ್ದು ಸ್ವಲ್ಪ ಪ್ರೋಸೆಸ್ ಡಿಲೇ ಆಗ್ತಿರುವಂತದ್ದು. ಇಲ್ಲಿ OBC ವಿದ್ಯಾರ್ಥಿಗಳಿಗೆ ಇನ್ನು ಫಂಡ್ಸ್ ರಿಲೀಸ್ ಬಗ್ಗೆ ಯಾವುದೇ ಅಪ್ಡೇಟ್ ಆದ್ರೆ ಕೊಡ್ತಿಲ್ಲ. ಇಲ್ಲಿ ನಿಮಗೆ ಈಗ ಅಮೌಂಟ್ ಬರೋದು ಈಗ ಸದ್ಯಕ್ಕೆ ಲೇಟ್ ಆಗ್ಬೋದು OBC ವಿದ್ಯಾರ್ಥಿಗಳಿಗೆ. ಆದ್ರೆ ಮೈನಾರಿಟಿ ವಿದ್ಯಾರ್ಥಿಗಳಿಗೆ ಮತ್ತು SC/ST ವಿದ್ಯಾರ್ಥಿಗಳಿಗೆ ಅತಿ ಶೀಘ್ರದಲ್ಲೇ ಸ್ಕಾಲರ್ಶಿಪ್ ಅಮೌಂಟ್ ಬಂದು ಕ್ರೆಡಿಟ್ ಆಗುತ್ತಂತೆ ಸ್ನೇಹಿತರೆ. ಯಾಕಂದ್ರೆ ಆಲ್ರೆಡಿ ನಾಳೆ ಫಂಡ್ಸ್ ರಿಲೀಸ್ ಮಾಡೋದಕ್ಕೆ ಎಲ್ಲ ಸಿದ್ಧತೆಗಳು ನಡೀತಿದೆ ಅಂತೆ. ಈಗ SC/ST ವಿದ್ಯಾರ್ಥಿಗಳಿಗೆ, ಮೈನಾರಿಟಿ ವಿದ್ಯಾರ್ಥಿಗಳಿಗೆ ಯಾರ್ಯಾರಿಗೆ 2024-25ನೇ ಸಾಲಿನಲ್ಲಿ ಸ್ಕಾಲರ್ಶಿಪ್ ಅಮೌಂಟ್ ಬಂದಿಲ್ವೋ, ಯಾರ್ಯಾರಿಗೆ ಎಷ್ಟೆಷ್ಟು ಅಮೌಂಟ್ ಪೆಂಡಿಂಗ್ ಇದೆಯೋ, ನೀವೆಲ್ಲರೂ ಕೇಳ್ತಿರ್ತಾರೆ ಇಷ್ಟು ಅಮೌಂಟ್ ಪೆಂಡಿಂಗ್ ಇದೆ ಅಂತೆಲ್ಲ. ಯಾರ್ಯಾರಿಗೆ ಯಾವ ಅಮೌಂಟ್ ಪೆಂಡಿಂಗ್ ಇದೆಯೋ ನಿಮ್ದೆಲ್ಲ ಕ್ಲಿಯರ್ ಆಗುತ್ತೆ, ಫಂಡ್ಸ್ ರಿಲೀಸ್ ಆಗ್ತಿದೆಯಂತೆ. ಇದು ಒನ್ಸ್ ಪ್ರೋಸೆಸ್ ಮುಗ್ದಿದ ತಕ್ಷಣ ಮತ್ತೆ OBC ವಿದ್ಯಾರ್ಥಿಗಳಿಗೆ ಫಂಡ್ಸ್ ರಿಲೀಸ್ ಮಾಡ್ತಾರೆ ಅನ್ಸುತ್ತೆ. ಇಲ್ಲಿ OBC ವಿದ್ಯಾರ್ಥಿಗಳಿಗೆ ತುಂಬಾ ಲೇಟ್ ಮಾಡ್ತಿದ್ದಾರೆ. ಸ್ಕಾಲರ್ಶಿಪ್ ಅಮೌಂಟ್ ಕೊಡೋದ್ರ ಬಗ್ಗೆ ಅಪ್ಡೇಟ್ಸ್ ಅಂತೂ ಬರ್ತಾನೆ ಇಲ್ಲ. 24-25ನೇ ಸಾಲಿನ ಸ್ಕಾಲರ್ಶಿಪ್ ಹಣದ ಕುರಿತು ಅಪ್ಡೇಟ್ಸ್ ಕೊಡ್ತಿಲ್ಲ ಇಲ್ಲಿ ಗೌರ್ಮೆಂಟ್ ಕಡೆಯಿಂದ. ನೋಡಿ, ಇಲ್ಲಿ SSP ಸ್ಕಾಲರ್ಶಿಪ್ OBC ವಿದ್ಯಾರ್ಥಿಗಳು ಪಾಪ ಎಷ್ಟೋ ಜನ ಡಿಪೆಂಡ್ ಆಗಿರ್ತಾರೆ ಸ್ಕಾಲರ್ಶಿಪ್ ಅಮೌಂಟ್ ಮೇಲೆ. OBC ವಿದ್ಯಾರ್ಥಿಗಳಂತಾನೆ ಅಲ್ಲ, ಎಲ್ಲ ವಿದ್ಯಾರ್ಥಿಗಳು ಸ್ಕಾಲರ್ಶಿಪ್ ಅಮೌಂಟ್ ಮೇಲೆ ಪಾಪ ಡಿಪೆಂಡ್ ಆಗಿರ್ತಾರೆ. ಮಿಡ್ಲ್ ಕ್ಲಾಸ್ ಪೀಪಲ್ ಆಗಿರ್ಬೋದು, ಬಡವರಾಗಿರ್ಬೋದು, ಎಲ್ಲರೂ ಈ ಒಂದು ಸ್ಕಾಲರ್ಶಿಪ್ ಅಮೌಂಟ್ ಮೇಲೆ ಡಿಪೆಂಡ್ ಆಗಿರ್ತಾರೆ. ಈ ಮುಂಚೆ ಎಲ್ಲ ಏನಾಗ್ತಿತ್ತು ಅಂದ್ರೆ ಕರೆಕ್ಟಾಗಿ ಅಮೌಂಟ್ ಕೊಡ್ತಿದ್ರು. ಓಕೆನಾ? ಪ್ರತಿ ವರ್ಷ ಕರೆಕ್ಟಾಗಿ ಹಣ ಬಂದ್ಬಿಡ್ತಿತ್ತು. ಇದು ಯಾವಾಗ ಕಾಂಗ್ರೆಸ್ 5 ಗ್ಯಾರಂಟಿ ಯೋಜನೆಗಳು ಬಂತು ಅವಾಗಿಂದಾನೇ ಈ ಒಂದು ಸ್ಕಾಲರ್ಶಿಪ್ ವಿದ್ಯಾರ್ಥಿಗಳಿಗೆ ತೊಂದರೆ ಆಗ್ತಿರುವಂತದ್ದು. ಅಮೌಂಟ್ ಆದ್ರೆ ಸರಿಯಾದ ಟೈಮ್ಗೆ ಕೊಡ್ತಾನೆ ಇಲ್ಲ. ನಾನು ನೋಡಿದ್ದೀನಲ್ಲ, ಈಗ ಲಾಸ್ಟ್ ಒಂದು 5 to 6 years ಇಂದ ನಾನು ಇಲ್ಲಿ ಸ್ಕಾಲರ್ಶಿಪ್ ಅಪ್ಡೇಟ್ಸ್ ಎಲ್ಲ ಕೊಡ್ತಿದ್ದೀನಿ. ಆಗೆಲ್ಲ ನೋಡ್ತಿದ್ದೆ ಅಮೌಂಟ್ ಎಲ್ಲ ಕರೆಕ್ಟಾಗಿ ಬಂದ್ಬಿಡ್ತಿತ್ತು. ಆಗ ರೈತ ವಿದ್ಯಾನಿಧಿ ಸ್ಕಾಲರ್ಶಿಪ್ ಇತ್ತು, ಅದು ಕರೆಕ್ಟಾಗಿ ಬರ್ತಿತ್ತು. ಕನ್ಸ್ಟ್ರಕ್ಷನ್ ವರ್ಕರ್ ಸ್ಕಾಲರ್ಶಿಪ್ ಬರ್ತಿತ್ತು. ಇಲ್ಲಿ ಫುಡ್ ಅಂಡ್ ಅಕಾಮಿಡೇಷನ್ ಇತ್ತು, ಅದು ಬರ್ತಿತ್ತು. SSPನೂ ಬರ್ತಿತ್ತು. ಎಲ್ಲ ಆ ವರ್ಷದಲ್ಲಿ ಕಂಪ್ಲೀಟ್ ಆಗ್ತಿತ್ತು. ಈಗ ನೋಡಿದ್ರೆ ಒಂದು ವರ್ಷ ಮುಗ್ದೋದ್ರೂ ಸ್ಕಾಲರ್ಶಿಪ್ ಅಮೌಂಟ್ ಆದ್ರೆ ಬಂದಿರಲ್ಲ. ಸರ್ಕಾರದವರು ಇದನ್ನ ತಲೆ ಕೆಡಿಸ್ಕೊಂಡು ಆದಷ್ಟು ಬೇಗ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಆದ್ರೆ ಕೊಡ್ಬೇಕಂತ ನಾನು ಮನವಿ ಮಾಡ್ಕೊಳ್ತೀನಿ. ಯಾಕಂದ್ರೆ ವಿದ್ಯಾರ್ಥಿಗಳು ಎಷ್ಟು ದಿನದಿಂದ ಕಾಯ್ತಿದ್ದಾರೆ, ಎಷ್ಟೋ ಜನ ಸ್ಕಾಲರ್ಶಿಪ್ ಮೇಲೆ ಡಿಪೆಂಡ್ ಆಗಿರ್ತಾರೆ. ಸರ್ಕಾರದಲ್ಲಿ ಮತ್ತೆ ಮನವಿ ಮಾಡ್ಕೊಳ್ತಿದ್ದೀನಿ, ಆದಷ್ಟು ಬೇಗ ಒಂದು ಸ್ಕಾಲರ್ಶಿಪ್ ವಿದ್ಯಾರ್ಥಿಗಳಿಗೆ ಕೊಡಿ. ಎಲ್ಲ ವಿದ್ಯಾರ್ಥಿಗಳಿಗೂ ಆದಷ್ಟು ಬೇಗ ಸ್ಕಾಲರ್ಶಿಪ್ ಅನ್ನ ಕೊಡಿ, ರಿಲೀಸ್ ಮಾಡಿ ಫಂಡ್ಸ್ ಅನ್ನ. SC/ST ವಿದ್ಯಾರ್ಥಿಗಳಿಗಾಗಿರ್ಬೋದು, OBC ವಿದ್ಯಾರ್ಥಿಗಳಿಗಾಗಿರ್ಬೋದು, ಮೈನಾರಿಟಿ ವಿದ್ಯಾರ್ಥಿಗಳಿಗಾಗಿರ್ಬೋದು, ಎಲ್ಲ ವಿದ್ಯಾರ್ಥಿಗಳಿಗೆ. ಈಗ ಆ ಕ್ಯಾಟಗಿರಿ ಈ ಕ್ಯಾಟಗಿರಿ ಅನ್ನುವಂಥದ್ದು ಏನು ಬೇಡ. ಎಲ್ಲ ವಿದ್ಯಾರ್ಥಿಗಳಿಗೆ ಅವ್ರಿಗೆ ಏನೇನು ಸ್ಕಾಲರ್ಶಿಪ್ ಅಮೌಂಟ್ ಬರಬೇಕು ಅದನ್ನ ಕರೆಕ್ಟ್ ಆಗಿ ಪ್ರತಿ ವರ್ಷ ನೀವು ಅಮೌಂಟ್ ಅನ್ನ ಫಂಡ್ಸ್ ಅನ್ನ ರಿಲೀಸ್ ಮಾಡಿಬಿಟ್ಟು ವಿದ್ಯಾರ್ಥಿಗಳಿಗೆ ಆ ಒಂದು ಸ್ಕಾಲರ್ಶಿಪ್ ಅನ್ನ ತಲುಪೋ ರೀತಿ ಮಾಡಿ ಅಂತ ಸರ್ಕಾರದಲ್ಲಿ ಒಂದು ಮನವಿ ಆದ್ರೆ ಮಾಡ್ಕೊಳ್ತೀನಿ ಸ್ನೇಹಿತರೆ. ಇದು ಸದ್ಯ ಮಟ್ಟಕ್ಕೆ ಅಪ್ಡೇಟು. ನಿಮಗೆ SSP ಕುರಿತು ಬೇರೆ ಏನಾದರೂ ಡೌಟ್ಸ್ ಇದ್ರೆ ವಿಡಿಯೋಗೆ ಲೈಕ್ ಮಾಡ್ಬಿಟ್ಟು ಕಾಮೆಂಟ್ ಮುಖಾಂತರ ತಿಳಿಸಿ. ನಿಮಗೆ ಮುಂದಿನ ವಿಡಿಯೋದಲ್ಲಿ ಅದ್ರ ಬಗ್ಗೆ ವಿಡಿಯೋ ಆದ್ರೆ ಮಾಡಿ ತಿಳಿಸ್ಕೊಡ್ತೀನಿ. ನೀವು ಯಾವ ಟಾಪಿಕ್ಸ್ ಬಗ್ಗೆ ಹೆಚ್ಚಿಗೆ ಕಾಮೆಂಟ್ಸ್ ಮಾಡಿರ್ತೀರೋ ಅದ್ರ ಬಗ್ಗೆ ನಿಮ್ಗೆ ಮುಂದಿನ ವಿಡಿಯೋ ಬರುತ್ತೆ.